ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನಿಗಮ ಮಂಡಳಿಯ ನೌಕರರೇ, ನಿಮ್ಮೆಲ್ಲರಿಗೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಮುಂಬರುವ ಹೋಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಸಂಬಳ ಪಿಂಚಣಿಯಲ್ಲಿ ಹೆಚ್ಚಳ ಆಗುವಂತಹ ಒಂದು ವಿಶೇಷ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೋಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಬಂಪರ್ ಗಿಫ್ಟನ್ನು ಸರ್ಕಾರಗಳು ಕೊಡೋಕ್ಕೆ ರೆಡಿಯಾಗಿದೆ. ಯಾರಿಗೆ ಎಷ್ಟು ಬಂಪರ್ ಗಿಫ್ಟ್ ಸಿಗತ್ತೆ, ಅದ್ರ ಜೊತೆ ಒಂದು ಎಚ್ಚರಿಕೆ ಕೂಡ ಇದೆ. ಈ ಎಲ್ಲ ಮಾಹಿತಿಗಳನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಈಗಿನ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಾರೆ. ಈ ಬೆಲೆ ಏರಿಕೆಯಿಂದ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಬರುವಂಥ ಸಂಬಳ ಪಿಂಚಣಿ ಯಾವುದಕ್ಕೂ ಸಾಕಾಗಲ್ಲ. ಅದಕ್ಕಾಗಿ ಸರ್ಕಾರಗಳು ಇವರ ಕಷ್ಟಗಳನ್ನು ಪರಿಹರಿಸೋಕ್ಕೋಸ್ಕರ ಹೋಳಿ ಹಬ್ಬದಲ್ಲಿ ಒಂದು ವಿಶೇಷವಾದ ಕೊಡುಗೆಯನ್ನು ನೀಡುತ್ತಾ ಇದೆ. ಏನು ಅಂತ ನೋಡೋಣ. ಇಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರಿಗೆ ಈ ವರ್ಷದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ನಿವೃತ್ತ ಪಿಂಚಣಿದಾರರಿಗೆ, ಪೆನ್ಷನರ್ಗಳಿಗೆ ಸಿಕ್ಕಾಬಟ್ಟೆ ಸ್ಪೆಷಲ್ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಹಬ್ಬಕ್ಕೆ ಮುಂಚಿತವಾಗಿ ಸರ್ಕಾರ DAಯನ್ನು ಹೆಚ್ಚಳ ಮಾಡ್ತಾ ಇದೆ. ತುಟ್ಟಿ ಭತ್ಯೆ ಹೆಚ್ಚಳ ಆಗ್ತಾ ಇದೆ. ಡಿಯರೆನ್ಸ್ ಅಲವೆನ್ಸು ಹೈಕ್ ಆಗ್ತಾ ಇದೆ. ಈ ಬಗ್ಗೆ ಭರ್ಜರಿ ಗುಡ್ ನ್ಯೂಸು ಹಾಗೂ ಇತರೆ ಮಾಹಿತಿಗಳು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಈ ಅನೌನ್ಸ್ಮೆಂಟ್ ಸಮಯಕ್ಕೆ ಸರಿಯಾಗಿ ಲಕ್ಷಾಂತರ ಉದ್ಯೋಗಿಗಳ ಸಂಬಳ, ಸ್ಯಾಲರಿ, ಪಿಂಚಣಿದಾರರ ಪಿಂಚಣಿ ಭಾರಿ ಏರಿಕೆ ಆಗೋದು ಪಕ್ಕಾ ಆಗಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಮಾರ್ಚ್ ತಿಂಗಳ ಮೊದಲಾರ್ಧದಲ್ಲಿ DA ಅನೌನ್ಸ್ ಆಗೋದು ಖಚಿತ. ಈಗ ಎಲ್ಲರ ಕಣ್ಣು ಸರ್ಕಾರದ ನಿರ್ಧಾರದ ಮೇಲೆ ನಿಂತಿದೆ. ಹಬ್ಬದ ಸಮಯದಲ್ಲಿ ಭರ್ಜರಿ ಗಿಫ್ಟನ್ನು ಕೊಡುವಂಥ ಸಾಧ್ಯತೆ ಇದೆ. ಈ ವರ್ಷ ಎಷ್ಟು DAಯನ್ನು ಕೊಡುತ್ತೆ, ಕಳೆದ ವರ್ಷ ಎಷ್ಟು DAಯನ್ನು ಕೊಟ್ಟಿತ್ತು ಅಂತ ನೋಡೋದಾದರೆ, ಕಳೆದ ಬಾರಿ ಸರ್ಕಾರ 3% DA ಹೆಚ್ಚಳಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿತ್ತು. ಇದರಿಂದಾಗಿ ಕೇಂದ್ರ ಸರ್ಕಾರಿ ನೌಕರರ DA 58%ಗೆ ತಲುಪಿತ್ತು. ರಾಜ್ಯ ಸರ್ಕಾರವು ಕೂಡ 2% DAಯನ್ನು ಹೆಚ್ಚಳ ಮಾಡಿರೋದ್ರಿಂದ 14% DAಗೆ ರೈಸ್ ಆಗಿತ್ತು. ಈಗಲೂ ಕೂಡ ದಿನ ಬಳಕೆಯ ವಸ್ತುಗಳ ರೇಟ್ಗಳು ಹೆಚ್ಚಾಗಿರೋದ್ರಿಂದ ಮನೆಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗತ್ತೆ. ಈ ವರ್ಷವೂ ಒಳ್ಳೆ DA ಹೆಚ್ಚಳ ಆಗತ್ತೆ ಅನ್ನೋ ನಿರೀಕ್ಷೆಗಳಲ್ಲಿ ಇದ್ದಾರೆ. ಈ ವರ್ಷದ ಅಂದಾಜಿನ ಪ್ರಕಾರ ಸುಮಾರು 3-4% DA ಹೆಚ್ಚಳ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಇದರಿಂದಾಗಿ ಕೇಂದ್ರ ಸರ್ಕಾರದ ಸುಮಾರು 49 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಹಾಗೂ 65 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಭಾರಿ ಲಾಭ ಅಂತ ಆಗತ್ತೆ. ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ DAಯನ್ನು ಹೆಚ್ಚಳ ಮಾಡುತ್ತೋ ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ DA ಹೆಚ್ಚಳ ಆಗತ್ತೆ. ಸುಮಾರು 7 ಲಕ್ಷಕ್ಕೂ ಹೆಚ್ಚು ಇರುವಂಥ ಸರ್ಕಾರಿ ನೌಕರರು, 3.5 ಲಕ್ಷಕ್ಕೂ ಹೆಚ್ಚು ಇರುವಂಥ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಕೊಡುವಂಥ 4% DA ಅಥವಾ 3% DA ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಥವಾ 7ನೇ ವೇತನ ಆಯೋಗದ ರೆಕಮೆಂಡೇಷನ್ ಪ್ರಕಾರ ಕೇಂದ್ರ ಸರ್ಕಾರ ಕೊಟ್ಟಂಥ 1% DAಗೆ 0.722% DA ಕೊಟ್ಟರೂ ಕೂಡ ನಮಗೆ 2.5% ಅಂತೂ DA ಹೆಚ್ಚಳ ಆಗತ್ತೆ. ಇದರಿಂದಾಗಿ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಸಂಬಳ ಹಾಗೂ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗತ್ತೆ. ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಇದು ಹಬ್ಬದ ಸಮಯದಲ್ಲಿ ಬೋನಸ್ ನೀಡಿದಂತೆ ಆಗತ್ತೆ. ಅದ್ರ ಜೊತೆಯಲ್ಲಿ
8ನೇ ವೇತನ ಆಯೋಗ, 8th ಪೇ ಕಮಿಷನ್ ಕತೆ ಎಲ್ಲಿಗೆ ಬಂತು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಇನ್ನೊಂದೆಡೆ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ 8th ಪೇ ಕಮಿಷನ್ ಜಾರಿ ಮಾಡಬೇಕು ಅಂತ ಹಿಂದಿನಿಂದಲೂ ಡಿಮ್ಯಾಂಡ್ ಮಾಡ್ತಾಯಿದ್ರು. ಸರ್ಕಾರ ಕೂಡ ಈಗ ಆಯೋಗ ರಚನೆಯ ಪ್ರಪೋಸಲನ್ನು ಶುರು ಮಾಡಿದೆ. ಇದರ ರೂಲ್ಸ್ಗಳು ಫೈನಲ್ ಆಗಿದೆ. ಜಾರಿ ಬರೋಕ್ಕೆ ಕನಿಷ್ಠ ಆದರೂ ಒಂದು 2 ವರ್ಷ ಬೇಕಾಗತ್ತೆ ಅಂತ ಹೇಳಿ ಅಂದಾಜಿಸ್ಬೋದು. ಆದರೆ ಇಲ್ಲಿವರೆಗೂ 7ನೇ ವೇತನ ಆಯೋಗದ ರೂಲ್ಸ್ಗಳೇ ಕಂಟಿನ್ಯೂ ಆಗತ್ತೆ. ಸದ್ಯ 8ನೇ ವೇತನ ಆಯೋಗದ ನೌಕರರ ಸಲಹೆ ಕೇಳ್ತಿದ್ದು, ಮುಂದಿನ ದಿನಗಳಲ್ಲಿ ಸಂಬಳ ಹೇಗಿರಬೇಕು, ಪಿಂಚಣಿ ಎಷ್ಟು ಹೆಚ್ಚಳ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪ್ಲಿಟ್ಮೆಂಟು ಕ್ಯಾಲ್ಕುಲೇಷನ್ನು ಕೂಡ ಆಗತ್ತೆ. ಇದರಿಂದಾಗಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಕನಿಷ್ಠ 1 to ಡಬಲ್ ಸಂಬಳ ಆಗತ್ತೆ. ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಒಂದು ಸ್ವಲ್ಪ ಹುಷಾರಾಗಿ ಇರಬೇಕು, ಆನ್ಲೈನ್ ಫ್ರಾಡ್ಗಳ ಬಗ್ಗೆ ಎಚ್ಚರವಾಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನಿಮ್ಮ ಕಷ್ಟಪಟ್ಟು ದುಡಿದಂಥ ಸಂಬಳ ಪಿಂಚಣಿಯನ್ನು ಯಾರೋ ಆನ್ಲೈನ್ ಹ್ಯಾಕರ್ಗಳು ಎತ್ತಾಕೊಂಡು ಹೋಗೋದು ಬೇಡ. ಹಾಗಾಗಿ ಎಚ್ಚರಿಕೆಯಿಂದಿರಿ. ಇದೇ ಸಮಯದಲ್ಲಿ DA ಹೆಚ್ಚಳದ ಟ್ರೆಂಡ್ನಲ್ಲಿ ಸೈಬರ್ ಕಳ್ಳರು ಹೊಸ ಗೇಮನ್ನು ಶುರು ಮಾಡ್ತಾರೆ. ವಾಟ್ಸಪ್ ಹಾಗೂ ಫೇಸ್ಬುಕ್ಗಳಲ್ಲಿ ನಿಮ್ಮ ಹೊಸ ಸಂಬಳ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿ ಫೇಕ್ ಲಿಂಕ್ಗಳು ಹರಿದಾಡ್ತಿದ್ದಾರೆ. ಸರ್ಕಾರವೇ ಈ ಬಗ್ಗೆ ಈ ಹಿಂದೆ ವಾರ್ನಿಂಗನ್ನು ಕೊಟ್ಟಿದೆ. ಈ ಲಿಂಕ್ಗಳನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾಂಕಿನ ಡೀಟೇಲ್ಸ್, ಪಾಸ್ವರ್ಡ್, OTP ಎಲ್ಲವೂ ಹ್ಯಾಕ್ ಆಗಿ ನಿಮ್ಮ ಸಂಬಳ ಪಿಂಚಣಿ ಹಣ ಪೂರ ಕಳ್ಳರ ಕೈ ಸೇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಅಧಿಕೃತ ಸರ್ಕಾರಿ ವೆಬ್ಸೈಟನ್ನು ಬಿಟ್ಟು ಬೇರೆ ಯಾವುದೇ ಅಪರಿಚಿತ ವೆಬ್ಸೈಟ್ಗಳನ್ನು ನಂಬೋಕ್ಕೆ ಹೋಗಬೇಡಿ. ನಿಮ್ಮ ಸಂಬಳ ಪಿಂಚಣಿ ಹೆಚ್ಚಳ ಆದ ಬಗ್ಗೆ ನಿಮ್ಮ ಕಚೇರಿಗಳಲ್ಲಿ ಹಾಗೂ ಬ್ಯಾಂಕುಗಳಲ್ಲಿ ತಿಳ್ಕೊಂಡ್ರೆ ಸಾಕು. ನೀವು ಮೊಬೈಲ್ನಲ್ಲಿ ಹೆಚ್ಚಳ ಆಗಿರೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋದರೆ ಆನ್ಲೈನ್ ಫ್ರಾಡ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸರ್ಕಾರಿ ನೌಕರರ DA ಹೆಚ್ಚಳ ಆದರೆ ಬರೀ ನೌಕರರಿಗೆ ಮಾತ್ರ ಅಲ್ಲ, ಇಡೀ ಆರ್ಥಿಕತೆಗೆ ಲಾಭ ಆಗತ್ತೆ. ಹಬ್ಬದ ಸಮಯದಲ್ಲಿ ನೌಕರರ ಕೈಗೆ ಎಕ್ಸ್ಟ್ರಾ ದುಡ್ಡು ಬಂದರೆ ಮಾರ್ಕೆಟ್ನಲ್ಲಿ ಕೂಡ ಶಾಪಿಂಗ್ ಜೋರಾಗತ್ತೆ. ಬಟ್ಟೆ, ಎಲೆಕ್ಟ್ರಾನಿಕ್ ವಸ್ತುಗಳು, ವಾಹನ ಸೇಲ್ಸ್ಗಳು ಜಾಸ್ತಿ ಆಗತ್ತೆ. ಹಾಗಾಗಿ ವ್ಯಾಪಾರಿಗಳಿಗೂ ಇದರಿಂದ ಭಾರಿ ಲಾಭ ಆಗತ್ತೆ. ಸದ್ಯ DA ಹೆಚ್ಚಳದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಅಧಿಕೃತವಾಗಿ ಘೋಷಿಸಿದ ನಂತರವೇ ನಿಖರವಾಗಿ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಯಬೇಕಾಗತ್ತೆ. ಸರ್ಕಾರದ ಅನುಮೋದನೆ ನೀಡಿದ ನಂತರ ಹೆಚ್ಚಾದ ಹಣ ಬಾಕಿ ಮೊತ್ತವನ್ನು ಅರಿಯರ್ಸ್ಗಳನ್ನು ಮಾಡಿಕೊಡ್ತಾರೆ. ಜನವರಿ 1, 2026ರಿಂದಲೇ ಪೂರ್ವಾನ್ವಯವಾಗುವಂತೆ ಜಾರಿ ಆಗತ್ತೆ. ಪಿಂಚಣಿದಾರರ ಖಾತೆಗಳಿಗೆ ಹಾಗೂ ನೌಕರರ ಖಾತೆಗಳಿಗೆ ಇದು ಜಮಾ ಆಗತ್ತೆ. DA ಹೆಚ್ಚಳದ ನಂತರ ಮಾರುಕಟ್ಟೆಯಲ್ಲಾಗುವಂಥ ಬದಲಾವಣೆಗಳನ್ನು ಹಲವು ಮಾಹಿತಿಗಳನ್ನು ನೀಡಿದ್ವಿ. ಹೋಳಿ ಹಬ್ಬಕ್ಕೆ ಮುಂಚಿತವಾಗಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ DA ಹೆಚ್ಚಳದ ಬಗ್ಗೆ ಒಳ್ಳೆ ಸುದ್ದಿ ಸಿಗಬಹುದು ಅಂತ ಮೂಲಗಳು ತಿಳಿಸಿದೆ. ಬ್ಯಾಂಕ್ ಉದ್ಯೋಗಿಗಳಿಗೂ ಕೂಡ ತುಟ್ಟಿ ಭತ್ಯೆ ದರ ಹೆಚ್ಚಳ ಮಾಡಲಾಗಿದೆ. ಇದು ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ಗೆ ಅನ್ವಯ ಆಗತ್ತೆ. ಹೊಸ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ನಿಯಮಗಳು ಸಂಬಳ ಪಡೆಯುವ ನೌಕರರಿಗೆ ಏಪ್ರಿಲ್ 1, 2026ರಿಂದ ಜಾರಿಯಾಗತ್ತೆ. ತಮ್ಮ ವೇತನದಲ್ಲಿ ಸ್ವಲ್ಪ ಹೆಚ್ಚಳವನ್ನು ಕಾಣಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. DA ಹೆಚ್ಚಳವು ಕೇಂದ್ರ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಮಾತ್ರ ಪ್ರಯೋಜನ ಆಗಲ್ಲ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಲಾಭ ಆಗತ್ತೆ. ಹೋಳಿ ಹಬ್ಬದ ಸಮಯದಲ್ಲಿ DA ಹೆಚ್ಚಳ ಕುರಿತು ಒಳ್ಳೆಯ ಸುದ್ದಿಗಳು ಬರುವಂಥ ಸಾಧ್ಯತೆಗಳಿದೆ. ಈ ಹೆಚ್ಚಳವು ನೌಕರರ ವೇತನವನ್ನು ಹೆಚ್ಚುತ್ತೆ, ಅವರ ಆರ್ಥಿಕ ಪರಿಸ್ಥಿತಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗತ್ತೆ. DA ಹೆಚ್ಚಳ ಘೋಷಣೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಪ್ರಶ್ನೆಗಳು ಇರ್ಬೋದು. ಹೋಳಿ ಹಬ್ಬಕ್ಕೆ ಮುಂಚಿತವಾಗಿ ಸರ್ಕಾರವು ತುಟ್ಟಿ ಭತ್ಯೆ DAಯನ್ನು ಹೆಚ್ಚಳದ ಗುಡ್ ನ್ಯೂಸ್ ನೀಡಬಹುದು ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇದೆ.
ಘೋಷಣೆ ಸಮಯದಲ್ಲಿ ಸರಿಯಾಗಿ ಲಕ್ಷಾಂತರ ಉದ್ಯೋಗಿಗಳಿಗೆ ಇದು ಸಂತಸದ ಕ್ಷಣ ಆಗತ್ತೆ. ಸರ್ಕಾರದ ಅಧಿಕೃತ ಮಾಹಿತಿ ಹಾಗೂ DA ಹೆಚ್ಚಳದ ವರದಿ ಬಂದ ನಂತರ ಪೂರ್ಣವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಹೋಳಿ ಹಬ್ಬಕ್ಕೆ ಮುಂಚಿತವಾಗಿ ಎಲ್ಲ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಗುಡ್ ನ್ಯೂಸು ಖಂಡಿತವಾಗಿ ಸಿಗತ್ತೆ ಅಂತ ಭರವಸೆಯಿಂದ ಹೇಳ್ತಾ ಸರ್ಕಾರಕ್ಕೆ ಕೂಡ ಮನವಿಯನ್ನು ಮಾಡ್ಕೊಳ್ತೀನಿ. ತಕ್ಷಣ DAಯನ್ನು ಹೆಚ್ಚಳ ಮಾಡಿ 4% DAಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು.